ನಮಸ್ಕಾರ, ನಾನು ಪ್ರತುಷಾ ಮಹಾಲಕ್ಷ್ಮಿ. ನಮ್ಮ ಜೊತೆಗಿದ್ದಾರೆ ಸುಂದರ್ ಮೂರ್ತಿ ಅವರು, ಸಮಾಜ ಸೇವಕರು. ಸರ್, ಮೈಸೂರು ಕಾರ್ಪೊರೇಷನ್ ನಲ್ಲಿ ಎಲೆಕ್ಷನ್ ಡಿಲೇ ಆಗ್ತಾ ಇರೋದಕ್ಕೆ ಕಾನೂನು ಪ್ರಕ್ರಿಯೆ ಮಾತ್ರ ಕಾರಣ ಅಥವಾ ಅದರಲ್ಲಿ ರಾಜಕೀಯ ಲೆಕ್ಕಾಚಾರ ಏನಾದರೂ ಇದೆಯಾ ಸರ್? ನಾವು ಚಿಂತಿಸಿ ಮಂಥನ ಮಾಡಿ ಹೇಳೋದಾದರೆ ಇದು ರಾಜಕೀಯ ಪ್ರೇರಕ ಮಾತ್ರ. ಕಾನೂನಾತ್ಮಕವಾಗಿ ಯಾವುದಿದ್ರೂ ಸಾಲ್ವ್ ಮಾಡ್ಕೊಳ್ಬೋದು. ಕಾನೂನು ಅನ್ನೋದು ಏನಂದರೆ ದೆರ್ ಇಸ್ ಎ ಲಾಟ್ ಆಫ್ ಸೊಲ್ಯೂಷನ್. ಆ ಸೊಲ್ಯೂಷನ್ನಲ್ಲಿ ಕಾನೂನಿನಲ್ಲಿ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಇದು ರಾಜಕೀಯ ಪ್ರೇರಿತವಾಗೇ ಇದು ಡಿಲೇ ಆಗ್ತಾಯಿದೆ. ಆದ್ದರಿಂದ ನನ್ನ ಅನಿಸಿಕೆ ಹೇಳೋದೇನು ಅಂತಂದರೆ, ರಾಜಕೀಯವನ್ನು ಬಿಟ್ಟು ನಮ್ಮ ಕಾರ್ಪೊರೇಷನ್ನು ಮುಂದೆ ಬರಬೇಕು ಅಂದರೆ ಪ್ರತಿಯೊಬ್ಬರು ಅವರವರು ಬ್ರಾಡ್ ಮೈಂಡಲ್ಲಿ ಥಿಂಕ್ ಮಾಡಿ ರಾಜಕೀಯವನ್ನು ಬಿಡಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಸರ್, ಹಾಗಾದ್ರೆ ಜನರಿಗಿಂತ ರಾಜಕೀಯನೇ ಇಂಪಾರ್ಟೆಂಟ್ ಆಗ್ತಾ ಇದೆ ಸರ್ ಮೈಸೂರಲ್ಲಿರೋರಿಗೆ? ಈಗಿನ ಪರಿಸ್ಥಿತಿಯೊಳಗೆ ರಾಜಕೀಯನೇ ಪ್ರಮುಖವಾಗಿದೆ. ಯಾಕೆಂದರೆ ಅದನ್ನು ಒಂದು ಬದುಕುವ ಮಾರ್ಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ರಾಜಕೀಯನ ಬದುಕಿನ ಮಾರ್ಗ ಮಾಡ್ಕೊಂಡಿರಲಿಲ್ಲ. ರಾಜಕೀಯವಾಗಿತ್ತು. ರಾಜಕೀಯ ವ್ಯವಹಾರವಾಗಿದೆ. ಆ ವ್ಯವಹಾರವಾಗಿರೋದ್ರಿಂದ ಆ ರಾಜಕೀಯಕ್ಕೆ ಬೆಲೆ ಇಲ್ಲದೇ ಯಾವ ಕೆಲಸಗಳು ನಡೀತಾ ಇಲ್ಲ. ಅಷ್ಟನ್ನು ಹೇಳಬಲ್ಲೆ ನಾನು. ಸರ್, ಹಾಗಾದ್ರೆ ಮೈಸೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆಯಾ ಅಥವಾ ಸ್ಟಾಪ್ ಸಿಟಿ ಆಗೋಕೆ ಹೋಗ್ತಾ ಇದೆಯಾ ಈಗ ನಡೀತಿರೋ ಬೆಳವಣಿಗೆಗಳು ನೋಡಿದ್ರೆ? ಮೈಸೂರು ನಾನು ಹುಟ್ಟಿದ ಕಾಲದಿಂದ ಹೇಳಬೇಕು ಅಂದರೆ, ನನ್ನ ಕಾಲದಲ್ಲಿ ನಾನು ಮಹಾರಾಜರ ಜಂಬೂ ಸವಾರಿ ನೋಡಿದ್ದೀನಿ. ಆ ಜಂಬೂ ಸವಾರಿ ಹೇಗಿತ್ತು ಅಂದರೆ, ಸಾಂಸ್ಕೃತಿಕ ನಗರಿ ಮೈಸೂರು ಅನ್ನೋದು ವಿದ್ಯಾ ಕೇಂದ್ರ, ಸಾಂಸ್ಕೃತಿಕ ಕೇಂದ್ರ ಮತ್ತು ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ಬದುಕೋದಕ್ಕೆ ಒಂದು ಸುಸೂತ್ರವಾದ ಜಾಗ ಅಂತ ಒಂದು ಎಲ್ಲರೂ ತಿಳ್ಕೊಂಡಿದ್ದರು. ಈಗ ಏನಾಗಿದೆ, ಬೆಂಗಳೂರು ಕಾರಣಾಂತರಗಳು ಹೇಳ್ತಾಯಿದ್ರು. ಬೊಂಬಾಯಿ ಬೆಳೆದ ಹಾಗೆ ಬೆಂಗಳೂರು ಬೆಳೆಯಲ್ಲ, ಬೆಂಗಳೂರು ಬೆಳೆದ ಹಾಗೆ ಮೈಸೂರು ಬೆಳೆಯಲ್ಲ. ಆದರೆ ಯಾವಾಗ ಬೆಂಗಳೂರು ಬೆಳೀತು, ಬೆಂಗಳೂರಿನಲ್ಲಿ ಜೀವಿಸೋದೇ ಕಷ್ಟ ಆಗಿದೆ. ಶಾಂತಿತೆ ಇಲ್ಲ. ಮತ್ತು ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಹಣದ ಉಬ್ಬರ ಜಾಸ್ತಿಯಾಗಿ ಬದುಕೋದೇ ಕಷ್ಟ ಆಗಿದೆ. ಆದರೆ ಮೈಸೂರಿನಲ್ಲಿ ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳಬಲ್ಲೆ. ನಾವಿಲ್ಲಿ ಹೋದ ತಕ್ಷಣ ಮಾರ್ಕೆಟ್ಗೆ ಹೂವಿನ ಮಾತು ಹೇಳಿದ್ರೆ ಮಾರು ಎಷ್ಟು ಅಂತ ಕೇಳ್ತೀವಿ. ಆದರೆ ಬೆಂಗಳೂರಿನಲ್ಲಿ ಮಾರಲ್ಲ, ಮಳ ಅಂತಾನೆ. ಮಳಕ್ಕೂ ಮಾರ್ಗೂ ವ್ಯತ್ಯಾಸ ಏನು? 4 ಮಳ 1 ಮಾರು. ಅಲ್ಲಿ ಮಳಕ್ಕೆ 20 ರೂಪಾಯಿ ಅಂತಾನೆ, ಇಲ್ಲಿ ಮಾರ್ಗೆ 20 ರೂಪಾಯಿ ಅಂತೀವಿ. ಆ ಕಾಸ್ಟ್ ಆಫ್ ಲಿವಿಂಗ್ ಇರೋದ್ರಿಂದ ಜನಗಳಿಗೆ ಏನಾಗಿದೆ ಅಂದರೆ, ಮೈಸೂರಲ್ಲಿ ಸುಖವಾಗಿ ಬದುಕಬಹುದು ಅಂತ ಹೇಳಿ ಈಗ ಡೈವರ್ಟ್ ಆಗಿ ಮೈಸೂರು ಕಡೆಗೆ ಬಂದು ನಾನು ಈ ಉಪಯೋಗಿಸ್ಬಾರ್ದು, ಹಾಳಾಗ್ತಾಯಿದೆ ಅಂತ ಅನ್ನೋಲ್ಲ. ಆದರೆ ಪ್ರೋಗ್ರೆಸ್ ಅನ್ನೋದು ಕುಂಠಿತವಾಗ್ತಾ ಇದೆ ಅಷ್ಟು ಹೇಳ್ಬೋದು. ವ್ಯವಹಾರ ಸ್ಥಾನವಾಗ್ತಾ ಇದೆ ಮೈಸೂರು. ವಿದ್ಯಾ ಕೇಂದ್ರ ಹೋಯಿತು, ಸಾಂಸ್ಕೃತಿಕ ಕೇಂದ್ರ ಹೋಯಿತು, ವ್ಯವಹಾರಕ್ಕೆ ನಿಂತಿದೆ ಮೈಸೂರು. ಅಷ್ಟು ಹೇಳ್ಬೋದು. ಸರ್, ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂಗೆ ಸರ್ಕಾರಕ್ಕೆ ಏನಾದರೂ ಸಲಹೆ ನೀಡೋದಾದ್ರೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಈಗಿನ ಪರಿಸ್ಥಿತಿಲಿ ಸಹಕಾರಕ್ಕೆ ಸಾರ್ವಜನಿಕರ ಸಲಹೆ ಖಂಡಿತ ಬೇಕು. ಆದರೆ ಸರ್ಕಾರ ಅದು ಸ್ವೀಕರಿಸುವ ಪರಿಸ್ಥಿತಿಲಿ ಇಲ್ಲ. ಆದ್ದರಿಂದ ಏನಾಗಿದೆ, ಏನು ಹೇಳಿದ್ರೂ ಕಿವುಡಿನ ಮುಂದೆ ಸಂಗೀತ ಹೇಳಿದಾಗ್ತಾಯಿದೆ. ಅವ್ರಿಗೇನು ಕೇಳೋಲ್ಲ, ತಲೆ ಅಲ್ಲಾಡಿಸ್ತಾನೆ. ಸರ್ಕಾರವೂ ಅಷ್ಟೇ ಕಿವುಡಾಗಿ ಕೂತಿದೆ. ಆದ್ದರಿಂದ ನಾವೇನು ಹೇಳಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ, ಹೇಳಿದ್ರೂ ಉಪಯೋಗ ಇಲ್ಲ ಅಂತ ಆಗಿದ್ದಾಯಿತು. ಗಾಳಿ ಬಂದಾಗ ತೂರ್ಪು ಅನ್ನೋ ಪರಿಸ್ಥಿತಿಯೊಳಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟು ಹೇಳಬಲ್ಲೆ. ಸೊ ಇವಾಗ ನೀವು ನೋಡಿದ್ರಿ, ಸುಂದರ್ ಮೂರ್ತಿ ಅವರು ಸಮಾಜ ಸೇವಕರಾದಂಥವ್ರು ಮೈಸೂರಿನ ಅಭಿವೃದ್ಧಿ ಬಗ್ಗೆ ಮತ್ತೆ ಚುನಾವಣೆ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ, ತಮ್ಮೆಲ್ಲ ಅಭಿಪ್ರಾಯನ ಈಡೆನ್ಸ್ ನ್ಯೂಸ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.